ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಕಲಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಇಂದಿನ ಈ ಸಂಚಿಕೆಯಲ್ಲಿ ನಾವು ನಿನ್ನೆಯ ಸಂಚಿಕೆಯಲ್ಲಿ 50 ಪ್ರಶ್ನೆ ಪತ್ರಿಕೆ 50 ಪ್ರಶ್ನೆಗಳನ್ನು ವಿವರಣೆ ಸಮೇತವಾಗಿ ನಾವು ನೋಡಿದ್ವಿ. ಮುಂದುವರೆದ ಭಾಗವಾಗಿ 51ನೇ ಪ್ರಶ್ನೆಯಿಂದ ನಾವು ಇವತ್ತು ಮುಂದುವರಿಸ್ತಾ ಇದ್ದೀವಿ. ಬನ್ನಿ, 51ನೇ ಪ್ರಶ್ನೆ ನೋಡಿ. ಮ್ಯಾಪಿಲ್ಲಾ ರೆಬಿಲಿಯನ್ ನೋಡಿ, ಇದಕ್ಕೆ ಮಾಪಿಳ್ಳೆ ದಂಗೆ ಅಂತ ಕರೀತಾರೆ. ನೀವು ಇದನ್ನು ಕೂಡ ನೆನ್ಪಿಟ್ಕೋಬೇಕಾಗುತ್ತೆ. ಮಾಪಿಳ್ಳಿ ದಂಗೆ ಅಥವಾ ಮಲಬಾರ್ ದಂಗೆ ಅಂತಾನೂ ಕರೀತಾರೆ. ನೋಡಿ, ಯಾವ ತರ ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು. ಮಲಬಾರ್ ದಂಗೆ, ಮಾಪಿಳ್ಳೆ ದಂಗೆ ಅಂತ ಕರೀತಾರೆ. ಮ್ಯಾಪಿಲ್ಲಾ ರೆಬಿಲಿಯನ್ ಅಂತ ಕರೀತಾರೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ ಈ ಪ್ರಶ್ನೆನ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ರೈತರ ಅತೃಪ್ತಿ. ನೋಡಿ, ರೈತರ ಅತೃಪ್ತಿ ಇದಕ್ಕೆ ಸರಿಯಾದ ಉತ್ತರ. ನೋಡಿ, 1921ರಲ್ಲಿ ನೋಡಿ ನೆನ್ಪಿಟ್ಕೋಬೇಕು. 1921ರಲ್ಲಿ ಕೇರಳದ ನೋಡಿ ಎಲ್ಲಿ ಅಂತ ಕೇಳ್ಬೋದು, ಕೇರಳ ರಾಜ್ಯದ ಮಲಬಾರ್ ಪ್ರದೇಶದಲ್ಲಿ ನೋಡಿ, ಮಲಬಾರ್ ಪ್ರದೇಶದಲ್ಲಿ ಬ್ರಿಟಿಷ್ ಆಡಳಿತ ಮತ್ತು ಸ್ಥಳೀಯ ಜಮೀನ್ದಾರರ ನಡುವೆ ವಿರುದ್ಧ ನಡೆದಂತಹ ಒಂದು ಪ್ರಮುಖ ಸಶಸ್ತ್ರ ದಂಗೆಯಾಗಿದೆ. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ 4 ಅಂಶಗಳನ್ನು ನಾವು ಇವತ್ತು ಡಿಸ್ಕಷನ್ ಮಾಡಿದ್ವಿ. ಇದು ರೈತರ ಅತೃಪ್ತಿಗೆ ಸಂಬಂಧಪಟ್ಟಿದ್ದು. ಇದನ್ನ ಮಾಪಿಳ್ಳೆ ಅಥವಾ ಮಲಬಾರ್ ದಂಗೆ ಅಂತ ಕರೀತಾರೆ. ಇದು 1921ರಲ್ಲಿ ನಡೀತತೆ. ಇದು ಕೇರಳದ ಮಲಬಾರ್ ಪ್ರದೇಶದಲ್ಲಿ ನಡೀತತೆ. ಇದು ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಯಾವ ಪ್ರವಾಸಿಗ ತನ್ನ ಅನುಭವವನ್ನ ಕಿತುಬ್ ಇ ರೆಹಾಲಾ ಅಥವಾ ರೆಹಾಲಾದಲ್ಲಿ ಬರೆದಿಟ್ಟಿದ್ದಾನೆ ಅಂತೇಳಿ ಕೇಳಿದ್ದಾರೆ. ನೋಡಿ, ಇದು ಕೂಡ ಇಂಪಾರ್ಟೆಂಟು. ಕಿತುಬ್ ಹುಲ್ ರೆಹಲಾ ಅಥವಾ ಕಿತುಬ್ ಇ ರೆಹಲಾ ಎಂಬುದು ಇಬನ್ ಬತೂಟ್ ನೋಡಿ, ಇಬನ್ ಬಟೂಟಾ ಅವರ ಒಂದು ಪ್ರಸಿದ್ಧ ಪ್ರವಾಸ ಕಥನ. ನೋಡಿ, ಯಾವುದಕ್ಕೆ ಸಂಬಂಧಪಟ್ಟಿದೆ? ಒಂದು ಪ್ರವಾಸ ಕಥನ. ಈ ಕಥೆಯನ್ನ ಇಬನ್ ಬಟೂಟಾ ಅಥವಾ ಇಬನ್ ಬಟೂಟಾ ಅವರು ಬರೆದಿದ್ದಾರೆ. ಇವರು ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದಾರೆ ಅಂದ್ರೆ ಇವರು ನೋಡಿ, ಮೊರೊಕ್ಕೋ ದೇಶಕ್ಕೆ ಸಂಬಂಧಪಟ್ಟಿದಂತಹ ಒಂದು ಮುಸ್ಲಿಂ ಪರಿಶ್ರಮಕ ಅಥವಾ ಪ್ರವಾಸಿಗ. ನೋಡು, ಇವರು 14ನೇ ಶತಮಾನದಲ್ಲಿ ಭಾರತಕ್ಕೆ ಭೇಟಿ ನೀಡ್ತಾರೆ. ಆ ಸಂದರ್ಭದಲ್ಲಿ ಕಿತುಬ್ ಹುಲ್ ರೆಹಲಾ ಅಂತ ಹೇಳಿ ಒಂದು ಗ್ರಂಥವನ್ನ ಬರೀತಾರೆ. ಇವರು ಯಾರ ಆಡಳಿತದಲ್ಲಿ ಭಾರತಕ್ಕೆ ಬರ್ತಾರೆ ಅಂದ್ರೆ ಮಹಮ್ಮದ್ ಬಿನ್ ತುಘಲಕ್. ನೋಡಿ, ಮಹಮ್ಮದ್ ಬಿನ್ ತುಘಲಕ್ ಅವರ ಆಳ್ವಿಕೆಯಲ್ಲಿ ಅಥವಾ ಅವರ ಆಡಳಿತದ ಅವಧಿಯಲ್ಲಿ ಭಾರತಕ್ಕೆ ಬಂದಿದ್ರು. ತುಘಲಕ್ ಅವರನ್ನ ದೆಹಲಿಯ ಕಾಜಿ ಆಗಿ ನೇಮಕ ಮಾಡಿದ್ರು. ಇವರನ್ನ ದೆಹಲಿಯ ಕಾಜಿ ಅಥವಾ ದೆಹಲಿಯ ನ್ಯಾಯಾಧೀಶನನ್ನಾಗಿ ಮೊಹಮ್ಮದ್ ಬಿನ್ ತುಘಲಕ್ ಅವರು ಇವ್ರನ್ನ ನೇಮಕ ಮಾಡಿದ್ರು. ಇದು ಅರ್ಥ ಆಯ್ತು ಅನ್ಕೊಂತೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಇಂಪಾರ್ಟೆಂಟ್, ಸಿಂಪಲ್ ಆದ್ರೂ ಇಂಪಾರ್ಟೆಂಟ್. ಐಹೊಳೆ ದೇವಾಲಯವನ್ನ ಕಟ್ಟಿಸಿದವರು ಯಾರು ಅಂತ ಕೇಳಲಾಗಿದೆ. ಐಹೊಳೆ ದೇವಾಲಯವನ್ನ ಕಟ್ಟಿಸಿದವರು ಯಾರು ಅಂತ ಕೇಳಲಾಗಿದೆ. ನೋಡಿ, ಚಾಲುಕ್ಯರು ಐಹೊಳೆ ದೇವಾಲಯವನ್ನ ಕಟ್ಟಿಸ್ತಾರೆ. ಐಹೊಳೆ ಇವರು ಬಾದಾಮಿ ಚಾಲುಕ್ಯರ ಇದು ಮೊದಲ ರಾಜಧಾನಿ. ಯಾವುದು? ಐಹೊಳೆ. ಐಹೊಳೆಯನ್ನ ಭಾರತೀಯ ದೇವಸ್ಥಾನದ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೀತಾರೆ. ನೋಡಿ, ದೇವಸ್ಥಾನ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೀತಾರೆ. ನೀವು ಇಂಪಾರ್ಟೆಂಟ್, ಇದು ನೆನ್ಪಿಟ್ಕೋಬೇಕು. ಮುಂಬರುವ ಪರೀಕ್ಷೆಗಳಲ್ಲಿ ಭಾರತೀಯ ದೇವಸ್ಥಾನ ವಾಸ್ತುಶಿಲ್ಪದ ತೊಟ್ಟಿಲು ಅಂತೇಳಿ ಯಾವ ಸ್ಥಳವನ್ನ ಕರೀತಾರೆ ಅಂತೇಳಿ ಪ್ರಶ್ನೆ ಆದ್ರೆ ಅದಕ್ಕೆ ಐಹೊಳೆ ಅದಕ್ಕೆ ಉತ್ತರ ಆಗ್ತದೆ. ಆಗ ಹೊಯ್ಸಳರು ಇವರು ಬೇಲೂರು ಮತ್ತು ಹಳೆಬೀಡು ದೇವಾಲಯವನ್ನ ನಿರ್ಮಿಸ್ತಾರೆ. ಇವರು ಇತ್ತೀಚೆಗೆ 2023ರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದಂತಹ ದೇವಸ್ಥಾನಗಳು ಬೇಲೂರಿನ ಚನ್ನಕೇಶವ, ಹಳೆಬೀಡಿನ ಹೊಯ್ಸಳೇಶ್ವರ ಮತ್ತು ಮೈಸೂರು ಜಿಲ್ಲೆಯ ಸೋಮನಾಥ ದೇವಸ್ಥಾನ, ಕೇಶವ ದೇವಸ್ಥಾನ, ಇವು 3 ದೇವಸ್ಥಾನಗಳು ಕೂಡ 2023ರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ತವೆ. ಶಾತವಾಹನರು ಯಾರಂದ್ರೆ ಇವರು ದಕ್ಷಿಣ ಭಾರತದ ಮೊದಲ ರಾಜವಂಶ. ಶಾತವಾಹನರು ದಕ್ಷಿಣ ಭಾರತದ ಮೊದಲ ರಾಜವಂಶ. ರಾಷ್ಟ್ರಕೂಟರ ಬಗ್ಗೆ ನಾವು ಹೇಳ್ತಾ ಹೋದ್ರೆ ಇವರು ಎಲ್ಲೋರದಲ್ಲಿ ಪ್ರಸಿದ್ಧ ಕೈಲಾಸನಾಥ ದೇವಸ್ಥಾನ. ನೋಡಿ, ಎಲ್ಲೋರದಲ್ಲಿ ಪ್ರಸಿದ್ಧ ಕೈಲಾಸನಾಥ ದೇವಾಲಯವನ್ನ ನಿರ್ಮಾಣ ಮಾಡ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕುವೆಂಪು ಅವರ ಯಾವ ಪುಸ್ತಕ ಕೃತಿಗೆ 1967ರಲ್ಲಿ ಜ್ಞಾನಪೀಠ ಪುರಸ್ಕಾರ ಕೊಡಲಾಯಿತು ಅಂತ ಕೇಳಲಾಗಿದೆ. 1967ರಲ್ಲಿ ಜ್ಞಾನಪೀಠ ಪುರಸ್ಕಾರ ಕೊಡಲಾಗಿದೆ ಅಂತ ಕೇಳಲಾಗಿದೆ. ಶ್ರೀ ರಾಮಾಯಣ ದರ್ಶನಂ ಈ ಪುಸ್ತಕಕ್ಕೆ, ಈ ಮಹಾಕಾವ್ಯಕ್ಕೆ ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತದೆ 1967ರಲ್ಲಿ.
ನೀವು ನೆನ್ಪಿಟ್ಕೋಬೇಕು, ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಕುವೆಂಪು ಅವರು ಶ್ರೀ ರಾಮಾಯಣ ದರ್ಶನಂ ಎಂಬ ಕೃತಿಗೆ ಇವರು ಪಡ್ಕೊಂತಾರೆ. ಹಾಗಾದ್ರೆ ಸರ್ ನಾಲ್ಕು ತಂತಿ ಯಾರ್ದು ಅಂದ್ರೆ ಇದು ದ ರಾ ಬೇಂದ್ರೆ ಅವ್ರದ್ದು. ನೋಡಿ, ನಾಲ್ಕು ತಂತಿ ಕೃತಿ ದ ರಾ ಬೇಂದ್ರೆ ಅವ್ರದ್ದು. ಇದು ಕೂಡ ತುಂಬಾ ಇಂಪಾರ್ಟೆಂಟು. ಇದು ಕೂಡ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಂತಹ ಒಂದು ಕೃತಿಯಾಗಿದೆ. ಸರ್ ಮೂಕಜ್ಜಿಯ ಕನಸು ಬಗ್ಗೆ ನೋಡ್ತಾ ಹೋಗೋದಾದ್ರೆ ಇದು ಶಿವರಾಮ್ ಕಾರಂತ್. ನೋಡಿ, ಶಿವರಾಮ್ ಕಾರಂತ್ ಅವ್ರದ್ದು ಮೂಕಜ್ಜಿಯ ಕನಸು. ಭಾರತ ಸಿಂಧು ರಶ್ಮಿ ವಿನಾಯಕ್ ಕೃಷ್ಣ ಗೋಕಾಕ್, ವಿ ಕೆ ಗೋಕಾಕ್ ಅವರ ಪ್ರಸಿದ್ಧ ಕೃತಿ ವಿನಾಯಕ ಕೃಷ್ಣ ಗೋಕಾಕ್ ಅವ್ರದ್ದು. ನೋಡಿ, ಇಲ್ಲಿ 4 ಆಪ್ಷನ್ ಅನ್ನ ನಾವು ನೋಡಿದ್ವಿ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆ ಯಾರು ಮಾಡಿದ್ರು ಅಂತೇಳಿ ಕೇಳಲಾಗಿದೆ. ಇದನ್ನ ನಾವು 360 ಡಿಗ್ರಿಯಲ್ಲಿ ಚರ್ಚೆ ಮಾಡೋಣ. ನೋಡಿ, ವಿಜಯನಗರ ಸಾಮ್ರಾಜ್ಯವನ್ನ ಹರಿಹರ ಒಂದು, ನೋಡಿ ಹರಿಹರ ಒಂದು ಅವರು ಸ್ಥಾಪನೆ ಮಾಡ್ತಾರೆ. ಕ್ರಿಸ್ತ ಶಕ ಸಾಮಾನ್ಯ ಶಕ 1336ರಲ್ಲಿ ಅವರ ಸಹೋದರರಾದ, ನೋಡಿ ಮುಂದೆ ಕೇಳಬಹುದು ಆಯ್ಕೆಯಲ್ಲಿ ಹರಿಹರ ಇಲ್ಲ ಬರೀ ಬುಕ್ಕರಾಯ ಇದೆ ಅಂತಂದ್ರೆ ಅವರು ಕೂಡ ಇವರು ಸ್ಥಾಪನೆಯಲ್ಲಿ ಪಾಲ್ಗೊಂಡಂತಹ ಸಹೋದರರು ಹರಿಹರ ಮತ್ತು ಬುಕ್ಕರಾಯ ಇವರು ಸೇರಿ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ. ಸರ್ ಇವರು ಮಲ್ಲಿಕಾರ್ಜುನ ರಾಯರು ಯಾರು ಹಾಗಾದ್ರೆ ಅಂದ್ರೆ ಇವರು ಸಂಗಮ ವಂಶದ ನಂತರದ ಅವಧಿಯ ರಾಜರಾಗಿದ್ದರು. ಇವರು ರಾಮಚಂದ್ರ ರಾಯರು ಇವರು ಸಂಗಮ ವಂಶದ ಅಲ್ಪಾವಧಿ ಆಡಳಿತಗಾರರಾಗಿದ್ದರು. ಇವರು ದೇವರಾಯ ಎರಡು, ಇವರು ತುಂಬಾ ಇಂಪಾರ್ಟೆಂಟು. ಇವರನ್ನ ಪ್ರೌಢ ದೇವರಾಯ ಅಂತ ಹೇಳಿ ಕರೀತಾರೆ. ನೋಡಿ, ತುಂಬಾ ಇಂಪಾರ್ಟೆಂಟು, ಪ್ರೌಢ ದೇವರಾಯ ಅಂತೇಳಿ ಕರೀತಾರೆ. ಇವರು ಈ ವಂಶದ ಅತ್ಯಂತ ಶ್ರೇಷ್ಠ ದೊರೆಯಾಗಿದ್ದರು. ಎರಡನೇ ದೇವರಾಯ ಇವರು ತುಂಬಾ ಇಂಪಾರ್ಟೆಂಟ್, ಪರೀಕ್ಷಾ ದೃಷ್ಟಿಯಿಂದ ಅವ್ರನ್ನ ಪ್ರೌಢ ದೇವರಾಯ ಅಂತಾನೂ ಕರೀತಾರೆ. ಮುಂದಿನ ಪ್ರಶ್ನೆ, 1890ನೇ ಇಸ್ವಿಯಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾಲಯದ ಪ್ರಥಮ ಮಹಿಳಾ ಪದವೀಧರೆ. ನೋಡಿ ಎಂಥ ಪ್ರಶ್ನೆಯನ್ನು ಕೇಳಲಾಗಿದೆ. 1890ನೇ ಇಸ್ವಿಯಲ್ಲಿ ಕಲ್ಕತ್ತಾ ಯೂನಿವರ್ಸಿಟಿ ಏನಿತ್ತೋ ಅಲ್ಲಿ ಫಸ್ಟ್ ವುಮೆನ್ ಪದವೀಧರೆ ಯಾರು ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಕಾದಂಬಿನಿ ಗಂಗೂಲಿ. ನೋಡಿ, ಕಾದಂಬಿನಿ ಗಂಗೂಲಿ ಇದಕ್ಕೆ ಸರಿಯಾದ ಉತ್ತರ. ನೋಡಿ, ಇವ್ರನ್ನ ಭಾರತ ಹಾಗೂ ಬ್ರಿಟಿಷ್ ಸಾಮ್ರಾಜ್ಯದ ಮೊದಲ ಮಹಿಳಾ ಪದವೀಧರರು. ನೋಡಿ, ಭಾರತ ಮತ್ತು ಬ್ರಿಟಿಷ್ ಸಾಮ್ರಾಜ್ಯದ ಮೊದಲ ಮಹಿಳಾ ಪದವೀಧರರಾಗಿದ್ದಾರೆ. ಇವರು 1890ರ ಕಾಂಗ್ರೆಸ್ ಅಧಿವೇಶನವನ್ನ ಉದ್ದೇಶಿಸಿ ಮಾತನಾಡಿದ ಮೊದಲ ಮಹಿಳೆಯೂ ಕೂಡ ಇವರಾಗಿದ್ದಾರೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ವಿಜಯಲಕ್ಷ್ಮಿ ಪಂಡಿತ್ ಸರ್ ಇವ್ರ ಬಗ್ಗೆ ಸ್ವಲ್ಪ ಹೇಳಿ ಅಂದ್ರೆ, ಇವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 8ನೇ ಅಧಿವೇಶನದಲ್ಲಿ 1953ರಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂತಹ ಮೊದಲ ಭಾರತೀಯ ಮಹಿಳಾ ಅಧ್ಯಕ್ಷರು ವಿಜಯಲಕ್ಷ್ಮಿ ಪಂಡಿತರಾಗಿದ್ದಾರೆ. ಬೀನಾದಾಸ್ ಇವರು ಕಲ್ಕತ್ತಾ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಬ್ರಿಟಿಷ್ ಗವರ್ನರ್ಗೆ ಗುಂಡು ಹಾರಿಸಿದ ಕ್ರಾಂತಿಕಾರಿ ಮಹಿಳೆ. ಕ್ರಾಂತಿಕಾರಿ ಮಹಿಳೆ. ನೋಡಿ, ಇವರು ಕಲ್ಕತ್ತಾ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಬ್ರಿಟಿಷ್ ಗವರ್ನರ್ಗೆ ಗುಂಡು ಹಾರಿಸಿದಂತಹ ಕ್ರಾಂತಿಕಾರಿ ಮಹಿಳೆ. ಹಾಗಾದ್ರೆ ಪ್ರೀತಿಲತಾ ವಡ್ಡೇದಾರ ಯಾರು ಅಂದ್ರೆ ಇವರು ಸೂರ್ಯಸೇನ್ ನೇತೃತ್ವದ ಕ್ರಾಂತಿಕಾರಿ ಹೋರಾಟ ನಡೆಸಿದ ಒಂದು ಹೋರಾಟಗಾರ್ತಿ. ಇಲ್ಲಿಗೆ 4 ಡಿಸ್ಕಷನ್ ಆಯಿತು. ಮುಂದಿನ ನೋಡೋಣ. ಬಂಗಾಳ ವಿಭಜನೆಯು ಡ್ಯಾಶ್ ಅಲ್ಲಿ ನಡೆಯಿತು. ಬಂಗಾಳ ವಿಭಜನೆ ಏನು ಗೊತ್ತೈತಿ, 1905ರಲ್ಲಿ ಆಯ್ತಂತ. ಆದರೆ ಯಾವ ತಾರೀಕು ಯಾವ ತಿಂಗಳಲ್ಲಿ ನಡೀತು ಅಂತ ಹೇಳಿ ಕೇಳಲಾಗಿದೆ. ಅಕ್ಟೋಬರ್ 16, 1905ರಲ್ಲಿ ಬಂಗಾಳ ವಿಭಜನೆ ಆಗ್ತತಿ. ಲಾರ್ಡ್ ಕರ್ಜನ್, ನೋಡಿ ಲಾರ್ಡ್ ಕರ್ಜನ್ ನೇತೃತ್ವದ ಬ್ರಿಟಿಷ್ ಸರ್ಕಾರವು ಅಕ್ಟೋಬರ್ 16, 1905ರಂದು ಅಧಿಕೃತವಾಗಿ ಬಂಗಾಳವನ್ನು ವಿಭಜನೆ ಮಾಡ್ತಾರೆ. ನೋಡಿ, ಇದು ಆದರೆ ಇದರ ವಿರುದ್ಧವಾಗಿ ಸ್ವದೇಶಿ ಚಳುವಳಿ ಆರಂಭವಾಗ್ತದೆ. ಇದು ತುಂಬಾ ಇಂಪಾರ್ಟೆಂಟು. 1906ರಲ್ಲಿ ಸ್ವದೇಶಿ ಚಳುವಳಿ ಇದರ ವಿರುದ್ಧವಾಗಿ ನಮ್ಮ ಭಾರತದಲ್ಲಿ ಅತಿ ಪ್ರಮುಖ ಘಟ್ಟವನ್ನ ತಲುಪಿದಂತಹ ಚಳುವಳಿ ಅಂದ್ರೆ ಸ್ವದೇಶಿ ಚಳುವಳಿ ಕೂಡ ಒಂದು. ಅದು ಆಗಸ್ಟ್ 7ನೇ ತಾರೀಕು ನಡೀತತೆ. ಹಾಗಾಗಿ ಇಂಪಾರ್ಟೆಂಟು. ಮುಂದಿನ ಪ್ರಶ್ನೆ, ಇಲ್ಬರ್ಟ್ ಮಸೂದೆ. ನೋಡಿ, ಇಲ್ಬರ್ಟ್ ಮಸೂದೆಯನ್ನ ಜಾರಿಗೊಳಿಸಿದವರು ಯಾರು ಅಂತ ಕೇಳಿದರೆ ಲಾರ್ಡ್ ರಿಪ್ಪನ್ ಅವರು. ಇವರು ತುಂಬಾ ಇಂಪಾರ್ಟೆಂಟ್ ಗವರ್ನರ್ ಜನರಲ್. 1883ರಲ್ಲಿ ನೋಡಿ, 1883ರಲ್ಲಿ ಲಾರ್ಡ್ ರಿಪ್ಪನ್ ಕಾಲದಲ್ಲಿ ಇಲ್ಬರ್ಟ್ ಮಸೂದೆಯನ್ನ ಮಂಡಿಸಲಾಯಿತು. ಇದು ಭಾರತೀಯ ನ್ಯಾಯಾಧೀಶರಿಗೂ ಯುರೋಪಿಯನ್ನರ ವಿಚಾರಣೆ ನಡೆಸುವ ಹಕ್ಕನ್ನ ನೀಡಲು ಪ್ರಯತ್ನಿಸಿತು. ನೋಡಿ, ಇಂಡಿಯನ್ ಏನು ಜಸ್ಟಿಸ್ ಇರ್ತಾರೋ ಅವರು ಕೂಡ ಯುರೋಪಿಯನ್ನರ ವಿಚಾರಣೆ ನಡೆಸುವ ಹಕ್ಕನ್ನು ನೀಡಲು ಇದು ಪ್ರಯತ್ನ ಮಾಡ್ತತಿ. ಹಾಗಾಗಿ ಪರೀಕ್ಷಾ ದೃಷ್ಟಿಯಿಂದ ಕೂಡ ಇದು ಇಂಪಾರ್ಟೆಂಟು. ಇಲ್ಬರ್ಟ್ ಮಸೂದೆಯನ್ನು ಜಾರಿಗೊಳಿಸಿದವರು ಲಾರ್ಡ್ ರಿಪ್ಪನ್. ಸರ್ ಲಾರ್ಡ್ ಲಿಟನ್ ಬಗ್ಗೆ ಸ್ವಲ್ಪ ಹೇಳಿ ಅನ್ನೋದಾದ್ರೆ, ಇವರು
ದೇಶೀಯ ಪತ್ರಿಕಾ ಕಾಯ್ದೆ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅನ್ನ ಜಾರಿಗೆ ತರ್ತಾರೆ. ನೋಡಿ, ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅನ್ನ ಜಾರಿಗೆ ತರ್ತಾರೆ. ಏನು ಭಾರತೀಯ ಪತ್ರಿಕೋದ್ಯಮಗಳ ಮೇಲೆ ಇದು ನಿರ್ಬಂಧವನ್ನ ಹೇರುವಂತಹ ಕಾಯ್ದೆ. ಈ ಕಾಯ್ದೆಯನ್ನು ರದ್ದು ಮಾಡಿದವರೇ ಲಾರ್ಡ್ ರಿಪ್ಪನ್. 1878ರಲ್ಲಿ ಜಾರಿಗೆ ತಂದಂತಹ ದೇಶೀಯ ಪತ್ರಿಕಾ ಸ್ವಾತಂತ್ರ್ಯ ಕಾಯ್ದೆಯನ್ನ 1882ರಲ್ಲಿ ಲಾರ್ಡ್ ರಿಪ್ಪನ್ ಅವರು ಅದನ್ನು ರದ್ದು ಮಾಡ್ತಾರೆ. ಹಾಗಾಗಿ ಲಾರ್ಡ್ ರಿಪ್ಪನ್ ಕೂಡ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ. ಸರ್, ಹಾಗಾದ್ರೆ ಲಾರ್ಡ್ ಬಾಲೋ ಯಾರು ಅಂದ್ರೆ 1805ರಿಂದ 7ರವರೆಗೆ ಗವರ್ನರ್ ಜನರಲ್ ಆಗಿ ಕಾರ್ಯವನ್ನಿರ್ತಾರೆ. ಲಾರ್ಡ್ ಕ್ಯಾನಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ 1857ರ ಸಂದರ್ಭದಲ್ಲಿ ಭಾರತದ ವೈಸ್ರಾಯ್ ಆಗಿ ಕರ್ತವ್ಯವನ್ನು ನಿರ್ವಹಿಸಿದವರು ಲಾರ್ಡ್ ಕ್ಯಾನಿಂಗು. ತುಂಬಾ ಇಂಪಾರ್ಟೆಂಟು. ಮುಂದಿನ ಪ್ರಶ್ನೆ ನೋಡೋಣ. ಬ್ರಿಟಿಷ್ ಸರ್ಕಾರವು ಜಲಿಯನ್ ವಾಲಾಬಾಗ್ ಕಗ್ಗೊಲೆ ತಪಾಸಣೆ ಮಾಡಲು ನೇಮಿಸಿದ ಕಮಿಷನ್ ಅಥವಾ ನಿಯೋಗ ಯಾವುದು? ನೋಡಿ, ನಮ್ಮ ಭಾರತೀಯರ ಮೇಲೆ ಬ್ರಿಟಿಷರು ನಡೆಸಿದಂತಹ ದಬ್ಬಾಳಿಕೆ ಒಂದಲ್ಲ ಎರಡಲ್ಲ, ಸುಮಾರು ಸಾವಿರಾರು ಲಕ್ಷಾಂತರ ಜನಸಮೂಹ ಸಾವಿಗೀಡಾದಂತಹ ಸಮಯ ಸ್ವಾತಂತ್ರ್ಯ ಸಂಗ್ರಾಮ ಮತ್ತು 1905ರಿಂದ 1947ರ ನಡುವೆ ನಡೆದಂತಹ ಬ್ರಿಟಿಷರ ದಬ್ಬಾಳಿಕೆ ನಮ್ಮ ಭಾರತದಲ್ಲಿ ತುಂಬಾ. ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಐತಲ್ಲ, 379 ಜನ ಸಾಯ್ತಾರ ಅಂತ ಹೇಳಿದ್ರೆ ಸಾವಿರಾರು ಜನ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಕಗ್ಗೋಲೆಯಲ್ಲಿ ಸಾವನ್ನಪ್ತಾರೆ. 1919ರಲ್ಲಿ ನಡೆದಂತಹ ನೋಡಿ 1919ರಲ್ಲಿ ನಡೆದಂತಹ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ತನಿಖೆಗಾಗಿ ಬ್ರಿಟಿಷ್ ಸರ್ಕಾರವು ಲಾರ್ಡ್ ಹಂಟರ್ ನೇತೃತ್ವದಲ್ಲಿ ಹಂಟರ್ ಕಮಿಷನ್, ನೋಡಿ ಇದಕ್ಕೆ ಸರಿಯಾದ ಉತ್ತರ ಹಂಟರ್ ಕಮಿಷನ್ ಅನ್ನ ನೇಮಿಸ್ತತೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಹಂಟರ್ ಕಮಿಷನ್. ಸರ್, ಸೈಮನ್ ಕಮಿಷನ್ ಯಾವುದು ಅಂದ್ರೆ 1927ರಲ್ಲಿ ನೋಡಿ ನೆನ್ಪಿಟ್ಕೊಳ್ಳಿ, 1927ರಲ್ಲಿ ನೇಮಕಗೊಂಡಂತಹ ಆಯೋಗ. ಇದು 1900 ಕಾಯ್ದೆಯ ಸುಧಾರಣೆಯನ್ನ ಪರಿಶೀಲನೆ ಮಾಡಲು ಬರ್ತತಿ. ಬಟ್ಲರ್ ಕಮಿಷನ್ ಯಾವ ಸರ್ ಅಂತಂದ್ರೆ ನೋಡಿ, ಬಟ್ಲರ್ ಕಮಿಷನ್ ಇದು ಬ್ರಿಟಿಷ್ ಸರ್ಕಾರದ ಮತ್ತು ಭಾರತೀಯ ಸಂಸ್ಥಾನಗಳ ನಡುವಿನ ಸಂಬಂಧವನ್ನು ಪರಿಶೀಲಿಸಲು ನೇಮಕಗೊಂಡಂತಹ ಬಟ್ಲರ್ ಕಮಿಷನ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತದ ಸರ್ವೋಚ್ಚ ನ್ಯಾಯಾಲಯವು ಇತ್ತೀಚೆಗೆ ಯಾವ ಪರಿಚ್ಛೇದವನ್ನು ರದ್ದು ಮಾಡಿದೆ? ನೋಡಿ, ಇತ್ತೀಚೆಗೆ ಯಾವ ಪರಿಚ್ಛೇದವನ್ನು ರದ್ದು ಮಾಡಿದೆ ಅಂದ್ರೆ 497ನೇ ಪರಿಚ್ಛೇದ IPC ಅಥವಾ ನೋಡಿ ಈಗ IPC ಭಾರತೀಯ ನ್ಯಾಯ ಸಮಿತಿ ಆಗಿದೆ, BNS ಆಗಿದೆ. ಆಗ IPC ಇದ್ದಾಗ 497 ವ್ಯಭಿಚಾರಕ್ಕೆ ಅಡಲ್ಟರೇಟಿ ಸಂಬಂಧಿಸಿದ್ದಾಗಿದ್ದು ಅಸಂವಿಧಾನಿಕ ಎಂದು ಕೋರ್ಟ್ ಇದನ್ನ ತೀರ್ಪು ಕೊಡ್ತದೆ. ಮುಂದಿನ ಪ್ರಶ್ನೆ, ಸ್ಟೀಫನ್ ಹಾಕಿಂಗ್ ರವರ ಗೌರವಾರ್ಥವಾಗಿ ಯಾವ ದೇಶವು ಬ್ಲ್ಯಾಕ್ ಹೋಲ್ ನಾಣ್ಯವನ್ನ ಜಾರಿಗೊಳಿಸಿದೆ ಅಂತೇಳಿ ಕೇಳಲಾಗಿದೆ. ಯುನೈಟೆಡ್ ಕಿಂಗ್ಡಮ್, UK ಇದಕ್ಕೆ ಸರಿಯಾದ ಉತ್ತರ. ಖ್ಯಾತ ಭೌತ ವಿಜ್ಞಾನಿ ಸ್ಟೀಫನ್ ಹಾಕಿಂಗ್ ಅವರ ಗೌರವಾರ್ಥವಾಗಿ ಬ್ರಿಟನ್ನ ರಾಯಲ್ ಮಿಂಟ್ ವಿಶೇಷವಾದ 50 ಪೆನ್ಸ್ನ ಬ್ಲ್ಯಾಕ್ ಹೋಲ್ ನಾಣ್ಯವನ್ನು ಬಿಡುಗಡೆ ಮಾಡಿತು. ಇತರ ದೇಶಗಳಾದ USA, ಭಾರತ ಅಥವಾ ಫ್ರಾನ್ಸ್ ಈ ನಾಣ್ಯವನ್ನು ಬಿಡುಗಡೆ ಮಾಡಿಲ್ಲ. ಸರಿಯಾದ ಉತ್ತರ UK ಅಥವಾ ಯುನೈಟೆಡ್ ಕಿಂಗ್ಡಮ್. ಮುಂದಿನ ಪ್ರಶ್ನೆ, ಕರ್ನಾಟಕದ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯಾಬಲ ಎಷ್ಟು? ನೋಡಿ, ಇಂಪಾರ್ಟೆಂಟು. ಇತ್ತೀಚೆಗೆ ಕರ್ನಾಟಕದಲ್ಲಿ ವಿಧಾನ ಪರಿಷತ್ ಚುನಾವಣೆ ನಡೀತು. ಸಂಖ್ಯಾಬಲ ಇದನ್ನ ಮೇಲ್ಮನೆ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ವಿಧಾನ ಪರಿಷತ್ನನ್ನ ಮೇಲ್ಮನೆ ಅಂತೇಳಿ ಕರೀತಾರೆ. ಇದು 75, ಸಂಖ್ಯಾಬಲ 75 ಆಗಿರುತ್ತೆ. ಸರ್, 224 ಏನಂದ್ರೆ ವಿಧಾನಸಭೆಯ ಸಂಖ್ಯಾಬಲ, ಇದು ಕೆಳಮನೆ, ವಿಧಾನಸಭೆ ಕೆಳಮನೆಯ ಸಂಖ್ಯಾಬಲ. 250 ಯಾವುದಂದ್ರೆ ಭಾರತೀಯ ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ. ರಾಜ್ಯಸಭೆಯ ಗರಿಷ್ಠ ಸಂಖ್ಯೆ 250. 552 ಯಾವುದಂದ್ರೆ ಲೋಕಸಭೆಯ ಗರಿಷ್ಠ ಸಂಖ್ಯೆ. 4 ಆಪ್ಷನ್ ಕೂಡ ರಿಲೇಟೆಡ್ ಆಗಿ ಕೊಡಲಾಗಿದೆ. ನೀವು ಇದನ್ನು 4 ಆಪ್ಷನ್ ಕೂಡ ಆಯ್ಕೆಯನ್ನು ಕೂಡ ನೀವು ಪರಿಶೀಲಿಸಿ ಓದಿದ್ದೇ ಆದಂದ್ರೆ ಮುಂದಿನ ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸಲು ಯಾವುದೇ ಅಡ್ಡಿ ಆತಂಕ ಆಗುವುದಿಲ್ಲ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಮಿಷನರೀಸ್ ಆಫ್ ಚಾರಿಟಿಯನ್ನ ಯಾರು ಸ್ಥಾಪಿಸಿದರು? ಮಿಷನರಿ ಆಫ್ ಚಾರಿಟಿಯನ್ನ ಯಾರು ಸ್ಥಾಪನೆ ಮಾಡಿದರು ಅಂತ ಹೇಳಿ ಕೇಳಲಾಗಿದೆ. ಸರಿಯಾದ ಉತ್ತರ ಮದರ್ ತೆರೇಸಾ. ನೋಡಿ, ಮದರ್ ತೆರೇಸಾ ಅವರು ಮಿಷನರಿ ಆಫ್ ಚಾರಿಟಿಯನ್ನ 1950ರಲ್ಲಿ ಕಲ್ಕತ್ತಾದಲ್ಲಿ, ಇದನ್ನ ನೋಡಿ ಎಲ್ಲಿ ಅಂದ್ರೆ ಕಲ್ಕತ್ತಾದಲ್ಲಿ ಅನಾಥರು, ಬಡವರು ಮತ್ತು ರೋಗಿಗಳಿಗೆ ಸೇವೆ ಸಲ್ಲಿಸಲು ಮಿಷನರೀಸ್ ಆಫ್ ಚಾರಿಟಿ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ. ಹಾಗಾದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಬಗ್ಗೆ ನೋಡೋದಾದ್ರೆ ಇವರು ಶಾಂತಿನಿಕೇತನ, ನೋಡಿ ಇತ್ತೀಚೆಗೆ
ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದಂತಹ ಶಾಂತಿನಿಕೇತನ 1921ರಲ್ಲಿ ಸ್ಥಾಪನೆ ಆಗ್ತದೆ. ಇದು ಕೂಡ ಕಲ್ಕತ್ತಾದಲ್ಲಿ ಇರ್ತದೆ. ಇದನ್ನ ವಿಶ್ವ ಭಾರತಿ ವಿಶ್ವವಿದ್ಯಾಲಯ ಅಂತೇಳಿ ಸ್ಥಾಪನೆ ಮಾಡ್ತಾರೆ. ಸ್ವಾಮಿ ವಿವೇಕಾನಂದರ ಬಗ್ಗೆ ನೋಡೋದಾದ್ರೆ 1897ರಲ್ಲಿ ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪನೆ ಮಾಡ್ತಾರೆ. ನೋಡಿ, ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪನೆ ಮಾಡ್ತಾರೆ. ಇವು ಮೇಧಾ ಫಾಟ್ಕರ್ ಯಾರಂದ್ರೆ ನರ್ಮದಾ ಬಚಾವೋ ಆಂದೋಲನದ ಪ್ರಮುಖ ಸಾಮಾಜಿಕ ಹೋರಾಟಗಾರ್ತಿ. ನೋಡಿ, ನರ್ಮದಾ ಬಚಾವೋ ಆಂದೋಲನದ ಪ್ರಮುಖ ಸಾಮಾಜಿಕ ಹೋರಾಟಗಾರ್ತಿ ಮೇಧಾ ಫಾಟ್ಕರ್. ಮುಂದಿನ ಪ್ರಶ್ನೆ, ಮ್ಯಾಕ್ಮೋಹನ್ ಲೈನ್ ಅಥವಾ ಮ್ಯಾಕ್ಮೋಹನ್ ರೇಖೆ ಯಾವ ದೇಶಗಳ ನಡುವೆ ಗುರುತಿಸಲಾದ ರೇಖೆಯಾಗಿದೆ ಅಂತೇಳಿ ಕೇಳಲಾಗಿದೆ. ನೋಡಿ, ಮ್ಯಾಕ್ಮೋಹನ್ ಭಾರತ ಮತ್ತು ಚೀನಾ. ಸರಿಯಾದ ಉತ್ತರ ಭಾರತ ಮತ್ತು ಚೀನಾ. 1914ರಲ್ಲಿ ಶಿಮ್ಲಾ ಒಪ್ಪಂದದ ಪ್ರಕಾರ ಬ್ರಿಟಿಷ್ ಭಾರತ ಮತ್ತು ಟಿಬೆಟ್ ನಡುವಿನ ಗಡಿ ರೇಖೆಯನ್ನ ಮ್ಯಾಕ್ಮೋಹನ್ ರೇಖೆ ಎಂದು ಗುರುತಿಸಲಾಗಿದೆ. ಭಾರತ ಪಾಕಿಸ್ತಾನ ಯಾವ ಸಾರ್? ನೋಡಿ, ಈ 4 ಆಪ್ಷನ್ ನೋಡೋಣ. ರ್ಯಾಡ್ ಕ್ಲಿಪ್ ರೇಖೆ. ನೋಡಿ, ರ್ಯಾಡ್ ಕ್ಲಿಪ್ ರೇಖೆ ಭಾರತ ಮತ್ತು ಪಾಕಿಸ್ತಾನ 2 ದೇಶಗಳ ಗಡಿಯನ್ನ ನಾವು ರ್ಯಾಡ್ ಕ್ಲಿಪ್ ಲೈನ್ ಅಂತ ಕರಿತೀವಿ. ಹಾಗಾದ್ರೆ ಸರ್ ಭಾರತ ಬಾಂಗ್ಲಾ ನೋಡೋದಾದ್ರೆ ಇದು ಕೂಡ ರ್ಯಾಡ್ ಕ್ಲಿಪ್ ರೇಖೆಯ ಅನ್ವಯ ಕೂಡ ಇಂದಿನ ಪೂರ್ವ ಪಾಕಿಸ್ತಾನ ಇದ್ದಾಗ ಬಾಂಗ್ಲಾದೇಶ ಇದು ಇಬ್ಬಾಗ ಆಗಿರೋದು, ಪಾಕಿಸ್ತಾನದಿಂದ ಇಬ್ಬಾಗ ಆದಂತಹ ದೇಶ. ಹಾಗಾಗಿ ಇದಕ್ಕೂ ಕೂಡ ರ್ಯಾಡ್ ಕ್ಲಿಪ್ ಲೈನ್ ಕೂಡ ಬರ್ತತಿ. ಭಾರತದ ಮಯನ್ಮಾರು ಇದು 2 ದೇಶಗಳ ನೈಸರ್ಗಿಕ ಪರ್ವತ ಶ್ರೇಣಿಗಳ ಗಡಿ ಇದೆ. ಮುಂದಿನ ಪ್ರಶ್ನೆನ ನೋಡ್ತಾ ಹೋಗೋಣ. ಭಾರತದ ಪ್ರಥಮ ಭಾಷೆ ಆಧಾರಿತ ಅಥವಾ ಅನುಸಾರವಾದ ರಾಜ್ಯ ಯಾವುದು ಅಂತ ಕೇಳಲಾಗಿದೆ. ಸರಿಯಾದ ಉತ್ತರ ಆಂಧ್ರ ಪ್ರದೇಶ. ನೋಡಿ, ಭಾಷಾವಾರು ಆಧಾರದ ಮೇಲೆ ಭಾರತದಲ್ಲಿ ಅಕ್ಟೋಬರ್ 1, 1953ರಲ್ಲಿ ನೆನಪಿರಲಿ ರಚನೆಯಾದಂತಹ ಮೊದಲ ರಾಜ್ಯ ಆಂಧ್ರ ಪ್ರದೇಶ. ತೆಲುಗು ಭಾಷಿಕರಿಗಾಗಿ ಇದು ಆ ತೆಲುಗು ಭಾಷೆಯ ಆಧಾರದ ಮೇಲೆ ರಚನೆಯಾದಂತಹ ಮೊದಲ ರಾಜ್ಯ ಆಂಧ್ರ ಪ್ರದೇಶವಾಗಿದೆ. ಕರ್ನಾಟಕ ಯಾವಾಗ ಸರ್ ಅಂದ್ರೆ ನವೆಂಬರ್ 1, 1956. ಕೇರಳ ಇದು ಕೂಡ 1956ರಲ್ಲಿ ರಚನೆ ಆಗ್ತತಿ. ಸರ್ ಮದ್ರಾಸ್ ಏನು? ಮದ್ರಾಸ್ ಅದೇ ಈಗಿನ ಅಥವಾ ಹಳೆಯ ಮದ್ರಾಸ್ ಈಗ ತಮಿಳುನಾಡು ರಾಜ್ಯ ಆಗಿದೆ. ಮದ್ರಾಸೇ ತಮಿಳುನಾಡು ರಾಜ್ಯ. ಮುಂದಿನ ಪ್ರಶ್ನೆಗೆ ಹೋಗೋಣ. ಹಾಗಾದ್ರೆ ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಅಧಿಕಾರಗಳ ಕಲಾಂಗಳು ಯಾವುವು ಅಂತ ಕೇಳಲಾಗಿದೆ. ನೋಡಿ, 12ರಿಂದ 35 ಏನಿದೆಯೋ 12ರಿಂದ 35 ಇರೋದೇ ಮೂಲಭೂತ ಅಧಿಕಾರ ಅಥವಾ ಮೂಲಭೂತ ಕರ್ತವ್ಯಗಳು. ಸರ್ ಯಾವ ಭಾಗದಲ್ಲಿ ಬರ್ತದೆ ಅಂದ್ರೆ ಭಾಗ 3ರಲ್ಲಿ ಬರ್ತತಿ. ಭಾಗ 3ರಲ್ಲಿ 12ರಿಂದ 35 ಕಲಾಂಗಳು ಏನಿದಾವೋ ನಾಗರಿಕರ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸ್ತತಿ. ಮುಂದಿನ ಪ್ರಶ್ನೆ ನೋಡೋಣ. ಪರಿಸರವನ್ನು ರಕ್ಷಿಸುವುದು ಮತ್ತು ಸುಧಾರಿಸುವುದು ಹಾಗೂ ಅರಣ್ಯ ಮತ್ತು ವನ್ಯ ಮೃಗಗಳನ್ನು ಕಾಪಾಡುವುದು ಇದು ಏನು ಅಂತ ಕೇಳಲಾಗಿದೆ. ನೋಡಿ, ಇದೊಂದು ಮೂಲಭೂತ ಕರ್ತವ್ಯ. ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿಯ ಆಧಾರದ ಮೇಲೆ 1975ರಲ್ಲಿ ರಚನೆಯಾಗಿ 1976ರಿಂದ ಜಾರಿ ಬಂದಂತಹ ಮೂಲಭೂತ ಕರ್ತವ್ಯಗಳು ಎಷ್ಟು ಅಂದ್ರೆ 10 ಇರ್ತವೆ. ಮೂಲಭೂತ ಕರ್ತವ್ಯಗಳು ಒಂದೇ ವಿಧಿಯಲ್ಲಿ ABCDEK ವರೆಗೂ ಏನು ಬರ್ತವೋ ಅವು 2002ರಲ್ಲಿ 2002ರಲ್ಲಿ 11ನೇ ಮೂಲಭೂತ ಕರ್ತವ್ಯ ಸೇರ್ಪಡೆಗೊಳ್ತತಿ. ಹಾಗಾಗಿ ಒಟ್ಟು 11 ಮೂಲಭೂತ ಕರ್ತವ್ಯಗಳಿವೆ ಇವೆ. ಗಮನಿಸಿ ನೋಡಿ, 48A ಅಡಿಯಲ್ಲಿ ರಾಜನಿರ್ದೇಶಕ ತತ್ವವುದು, 51A ಇಂದ G ಅಡಿಯಲ್ಲಿ ಮೂಲಭೂತ ಕರ್ತವ್ಯವುದು. ಆದರೆ ನೋಡಿ, 42ನೇ ಸಂವಿಧಾನಕ ತಿದ್ದುಪಡಿ ಮೂಲಕ ಸೇರಿಸಲಾದ 51A ಇಂದ G ವರೆಗೂ ಅರಣ್ಯ, ಪರಿಸರ, ವನ್ಯಜೀವಿಗಳನ್ನು ರಕ್ಷಿಸುವುದು ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಕರ್ತವ್ಯವಾಗಿದೆ ಅಂತೇಳಿ ಈ ವಿಧಿಯಲ್ಲಿ ತಿಳಿಸಲಾಗಿದೆ. ಮುಂದಿನ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧಿವೇಶನ ಯಾರ ಅಧ್ಯಕ್ಷತೆಯಲ್ಲಿ? ನೋಡಿ, ಯಾರ ಅಧ್ಯಕ್ಷತೆಯಲ್ಲಿ ನಡೆಯಿತು ಅಥವಾ ವಹಿಸಿದ್ರು ಅಂತ ಹೇಳಿ ಕೇಳಲಾಗಿದೆ. ನೋಡಿ, 1885ರಲ್ಲಿ ಏಹೋ ಯುಮ್ ಅವರು ಸ್ಥಾಪನೆ ಮಾಡ್ತಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧ್ಯಕ್ಷರಾಗಿ ಉಮೇಶ್ ಚಂದ್ರ ಬ್ಯಾನರ್ಜಿ. ನೋಡಿ, ಉಮೇಶ್ ಚಂದ್ರ ಬ್ಯಾನರ್ಜಿ, UC ಬ್ಯಾನರ್ಜಿ ಅಥವಾ WC ಬ್ಯಾನರ್ಜಿ ಅಥವಾ ಉಮೇಶ್ ಚಂದ್ರ ಬ್ಯಾನರ್ಜಿ ಅವರು ಮುಂಬೈನಲ್ಲಿ ನಡೆದಂತಹ ಮೊದಲ ಅಧಿವೇಶನದ ಅಧ್ಯಕ್ಷತೆಯನ್ನ ವಹಿಸ್ಕೊಂತಾರೆ. ಏಹೋ ಯುಮ್ ಅವರು ಕಾಂಗ್ರೆಸ್ ಸಂಸ್ಥೆಯನ್ನು ಸ್ಥಾಪಿಸಿದ ನಿವೃತ್ತ ಬ್ರಿಟಿಷ್ ಅಧಿಕಾರಿ. ರಾಸ್ ಬಿಹಾರಿ ಘೋಷ್ ನೋಡಿ ಇಂಪಾರ್ಟೆಂಟ್, ಇವರು 1907ರಲ್ಲಿ
ಸೂರತ್ ಅಧಿವೇಶನ ನಡೀತತಿ. ಸೂರತ್ ಅಧಿವೇಶನ ಇದೇ ಸಮಯದಲ್ಲಿ ಸೂರತ್ ಒಡಕು ಕೂಡ ಆಗ್ತತಿ. ಕಾಂಗ್ರೆಸ್ ಒಂದು ಇನ್ಸ್ಪ್ಲಿಟ್ ಅಥವಾ ಇಬ್ಬಾಗ ಆದಂತಹ ಸಮಯದಲ್ಲಿ ರಾಸ್ ಬಿಹಾರಿ ಘೋಷ್ ಅವರು ಅಧ್ಯಕ್ಷತೆಯನ್ನ ವಹಿಸ್ಕೊಂತಾರೆ. ಮುಂದಿನ ಪ್ರಶ್ನೆ, ಭಾರತ ಸಂವಿಧಾನದ ಯಾವ ಕಲಂ ಅನುಸಾರ ಕರ್ನಾಟಕ ರಾಜ್ಯಕ್ಕೆ ವಿಶೇಷ ಸವಲತ್ತನ್ನ ಕೊಡಲಾಗಿದೆ ಅಂತ ಕೇಳಲಾಗಿದೆ. 371J ಕಲ್ಯಾಣ ಕರ್ನಾಟಕ, ಈಗಿನ ಕಲ್ಯಾಣ ಕರ್ನಾಟಕ, ಹಳೆಯ ಹೈದರಾಬಾದ್ ಕರ್ನಾಟಕ, ಹಳೆಯ ಹೈದರಾಬಾದ್ ಸಂಸ್ಥಾನಕ್ಕೆ ಸಂಬಂಧಿಸಿದಂತೆ ವಿಶೇಷ ಸವಲತ್ತುಗಳನ್ನು ಈಗಲೂ ಕೂಡ ನೀಡಲಾಗ್ತದೆ. ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಸ್ಥಾನಮಾನವನ್ನ ನೀಡಿದರೆ 371 ಮಹಾರಾಷ್ಟ್ರ, 371I ಏನಿದೆಯಲ್ಲ, 371I ಏನಿದೆ ಅದು ಗೋವಾಕ್ಕೆ ಸಂಬಂಧಪಟ್ಟಿದೆ. ಹಾಗಾಗಿ 371J ಇದು ಕಲ್ಯಾಣ ಕರ್ನಾಟಕ. 70ನೇ ಪ್ರಶ್ನೆ, ಭಾರತದ ಪ್ರಥಮ ಉಪರಾಷ್ಟ್ರಪತಿ ಯಾರು? ಹಾಗಾದ್ರೆ ಸರ್ವಪಲ್ಲಿ ರಾಧಾಕೃಷ್ಣನ್ ಇದಕ್ಕೆ ಸರಿಯಾದ ಉತ್ತರ. ನೋಡಿ, ಸತತವಾಗಿ 2 ಬಾರಿ 1952ರಿಂದ 62ರವರೆಗೆ ಸೇವೆಯನ್ನು ಸಲ್ಲಿಸಿದಂತಹ ರಾಧಾಕೃಷ್ಣನ್ ಅವರು ಭಾರತದ ಮೊದಲ ಉಪರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಇವರ ದಿನವನ್ನ ಶಿಕ್ಷಕರ ದಿನವನ್ನಾಗಿ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಆಚರಣೆ ಮಾಡ್ತೀವಿ. ಸರ್, ಹಾಗಾದ್ರೆ KR ನಾರಾಯಣ್ ಯಾರು? ಹಾಗಾದ್ರೆ ಇವರ ಉಪರಾಷ್ಟ್ರಪತಿಯಾಗಿ ನಂತರ ಭಾರತ ರಾಷ್ಟ್ರಪತಿಯಾದ ಮೊದಲ ದಲಿತ ರಾಷ್ಟ್ರಪತಿ ಬಿಡಿ ಜತ್ತಿ. ಇವರು ಕರ್ನಾಟಕದವರು ಭಾರತದ ಉಪರಾಷ್ಟ್ರಪತಿ ಮತ್ತು ಹಂಗಾಮಿ ರಾಷ್ಟ್ರಪತಿಯಾಗಿ ಕರ್ತವ್ಯವನ್ನ ನಿರ್ವಹಿಸಿದ್ರು. ಕೃಷ್ಣಕಾಂತ್ ಕೂಡ 10ನೇ ಉಪರಾಷ್ಟ್ರಪತಿಯಾಗಿದ್ರು. ಹಾಗಾಗಿ ಸರಿಯಾದ ಉತ್ತರ ಇದಕ್ಕೆ ಸರ್ವಪಲ್ಲಿ ರಾಧಾಕೃಷ್ಣನ್. ನೋಡಿ, ಭಾರತದ ರಾಷ್ಟ್ರೀಯ ಧ್ವಜದ ನಿಯಮವು ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಯಾವಾಗಿನಿಂದ ಜಾರಿಗೊಳಿಸಲಾಯಿತು? ಯಾವಾಗಿನಿಂದ ಅಂದ್ರೆ 2002 ಜನವರಿ 26, 2002ರಿಂದ ರಾಷ್ಟ್ರೀಯ ಧ್ವಜವನ್ನು ಆರಿಸುವ ಮತ್ತು ಬಳಸುವ ನಿಯಮಗಳನ್ನು ಸರಳಗೊಳಿಸಿ ಸಾರ್ವಜನಿಕರಿಗೂ ಧ್ವಜ ಹಾರಿಸಲು ಮುಕ್ತ ಅವಕಾಶ ನೀಡಿದ ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಭಾರತೀಯ ರಾಷ್ಟ್ರೀಯ ಧ್ವಜದ ನಿಯಮ ಜನವರಿ 26, 2002ರಿಂದ ಜಾರಿಗೆ ತರಲಾಗಿದೆ. ಇಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ 72ನೇ ಪ್ರಶ್ನೆಯಿಂದ ಮುಂದುವರಿಸೋಣ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.